ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬ್ರುಗಳು ಅಡ್ವೈಸ್ ಮಾಡಿದ್ದಾರೆ ನಮಗೆಲ್ಲ ಡ್ರೈವರ್ಸ್ಗೆ. ಅದನ್ನೆಲ್ಲ ಮನದಲ್ಲಿ ಇಟ್ಕೊಂಡು ಅವ್ರು ಏನು ಹೇಳಿದ್ರು ಅಂತ ನಾವು ಫಾಲೋ ಮಾಡಿ ಮಾಡಿಸ್ಬೇಕು. ಇನ್ನೊಂದು, ನಮ್ಮ ಡ್ರೈವರ್ಸ್ ಯಾರು ಜಾಸ್ತಿ ತಗೊಳ್ಳಲ್ಲ, ಅದಕ್ಕೆ ಸಾಹೇಬ್ರ ಹತ್ರ ಒಂದು ಮೆಮೊರಾಂಡಮ್ ಸಬ್ಮಿಟ್ ಮಾಡಿದ್ದೀನಿ ಮೊನ್ನೆನೇ. ರೇಟ್ ಇನ್ಕ್ರೀಸ್ ಮಾಡಬೇಕಂತ ಯಾರು ಕೊಟ್ರಂತೆ. ನಮಗೆ ರೇಟ್ ಇನ್ಕ್ರೀಸ್ ಏನು ಬೇಡ, ನಾವು ಆಲ್ರೆಡಿ ಪಬ್ಲಿಕ್ ಜೊತೆಯಲ್ಲಿ ಮಿಂಗಿಲ್ ಆಗಿ ಏನು ಪ್ರಾಬ್ಲಮ್ ಇರಲ್ಲ. ನಮಗೆ ಅವ್ರಿಗೆ ಕರೆಕ್ಟಾಗಿ ಓಡಿಸ್ಕೊಂಡಿದ್ದೀವಿ. 15 ರೂಪಾಯಿಗೆ ಇಲ್ಲಿಂದ ಆಂಡರ್ಸನ್ ಪೇಟ್ನಿಂದ ರಾಬಿನ್ಸನ್ ಪೇಟು ಒಂದು ಸೀಟ್ಗೆ ಸರ್ 15 ರೂಪಾಯಿ ಕೊಡ್ತಾರೆ. ಈಗ ಜಾಸ್ತಿ ಮಾಡಿದ್ರೆ ಈಗ ಏನು ರೇಟ್ ಇನ್ಕ್ರೀಸ್ ಆಗಿಲ್ಲ. ಆಯಿಲ್, ಗ್ಯಾಸ್ ರೇಟ್ ಇನ್ಕ್ರೀಸ್ ಆಗಿಲ್ಲ, ವೆಜಿಟೇಬಲ್ಸ್ ರೇಟ್ ಇನ್ಕ್ರೀಸ್ ಆಗಿಲ್ಲ. ಆ ಟೈಮ್ನಲ್ಲಿ ನಾವು ಅದನ್ನು ಜಾಸ್ತಿ ಮಾಡೋಕ್ಕೆ ಹೋದರೆ ನಮಗೆಲ್ಲ ಪ್ರಾಬ್ಲಮ್ ಆಗುತ್ತೆ, ಪಬ್ಲಿಕ್ಗೆ ಡಿಸ್ಟರ್ಬೆನ್ಸ್ ಆಗುತ್ತೆ. ಅದಕ್ಕೆ ನಾವು ಏನು ರೇಟ್ ಇದೆ ಅದರಲ್ಲೇ ರನ್ ಮಾಡ್ತೀವಿ ಅಂತ ನಾನು ನಮ್ಮ RTO ಸಾಹೇಬ್ರಿಗೆ ಲೆಟ್ರ್ ಕೊಟ್ಟಿದ್ದೀನಿ, ಕೋಲಾರ ಸಾಹೇಬ್ರಿಗೆ ಒಂದು ಲೆಟ್ರ್ ಕಳಿಸಿದ್ದೀನಿ, ಮತ್ತು DC ಸಾಹೇಬ್ರಿಗೆ ಒಂದು ಕಳಿಸಿದ್ದೀನಿ, ತಹಸೀಲ್ದಾರ್ಗೆ ಕಳಿಸಿದ್ದೀನಿ. ಕಳಿಸ್ಬಿಟ್ಟು ಹೆಂಗಿದೆ ಹಂಗೆ ನಡ್ಕೊಂಡು ಹೋಗ್ತೀವಿ ಸರ್, ಏನು ಇನ್ಕ್ರೀಸ್ ಮಾಡೋಕ್ಕೆ ಹೋಗ್ಬೇಡ ಸರ್ ಅಂತ ಹೇಳಿದ್ದೀನಿ. ಮೊನ್ನೆ ಸೋಮವಾರ RTO ಮೀಟಿಂಗ್ ಆಯಿತು. ಅದರಲ್ಲಿ ಪರ್ ಹೆಡ್ಡು ಆಟೋದು 15 ರೂಪಾಯಿ ಅಂತ ಹೇಳಿದ್ರಲ್ಲ, ಆ ಥರ ಅಲ್ಲ ಅವ್ರು ಕೇಳಿರೋದು ಪರ್ ಕಿಲೋಮೀಟ್ರು ನೀವು ಪೇರ್ ಜಾಸ್ತಿ ಮಾಡಿ ಆಟೋ ರಿಕ್ಷಾದು ಅಂತ. ಆಮೇಲೆ ನಾನು ಕೋಲಾರ RTO ಆಗಿದ್ದಾಗ ಇನ್ಚಾರ್ಜು, ನಿಮಗೆಲ್ಲ ಕೋಲಾರದಿದ್ದು ವೇಮ್ಗಲ್ಲು ಮತ್ತು ನರಸಾಪುರ ಇದೆಯಲ್ಲ, ಅವೆರಡಕ್ಕೆ ಗಾಡಿ ಆಟೋ ರಿಕ್ಷಾ ಓಡಿಸೋಕ್ಕೆ ಅಲ್ಲೆಲ್ಲ ಜನ ಬರ್ತಾರೆ, ಅದಕ್ಕೆಲ್ಲ ಇದಾಗಲಿ ಅಂತ 15 ಕಿಲೋಮೀಟ್ರ್ ರೇಡಿಯೇಷನ್ನಲ್ಲಿ ನಮಗೆ ಜಾಸ್ತಿ ಮಾಡಿಕೊಡಿ ಅಂದರು. ನಾನಿದ್ದಾಗ ಅದನ್ನು ಮಾಡಿಕೊಟ್ಟೆ. ಸುಮಾರು 40 ವರ್ಷದಿಂದ ಆಗಿರಲಿಲ್ಲ ಆ ಕೆಲಸ. ನಾನು ಒಂದೇ ದಿವಸದಲ್ಲಿ ಮಾಡಿಸ್ಕೊಟ್ಟೆ ಅದನ್ನು. ಆಮೇಲೆ ಇದರಲ್ಲಿ ಈಗ 15 ಕಿಲೋಮೀಟ್ರ್ ತನಕ ವೇಮ್ಗಲ್ಲು ನರಸಾಪುರದ ತನಕನೂ ನೀವು ಓಡಿಸ್ಬೋದು ಗಾಡಿನ, ಆಟೋನ. ಅದೊಂದು ಹೆಲ್ಪ್ ಆಯಿತು. ಈಗ ಪರ್ ಕಿಲೋಮೀಟ್ರು ಜಾಸ್ತಿ ಮಾಡಿ ಅಂತ ಹೇಳಿದ್ದಾರೆ. ಅದು RTO ಮೀಟಿಂಗ್ನಲ್ಲಿ ಇಟ್ಟಿದ್ದೀವಿ. DC ಸಾಹೇಬರು ಯಾವ ಥರ ಡಿಶ್ ಅಂತ ಅಂತಾರೋ ಅದ್ರ ಪ್ರಕಾರ ಆಗುತ್ತೆ. ಅದನ್ನು ಏನಾಗುತ್ತೋ ಅದು ನಮ್ಮ ಕೈಲಿ ಹೆಲ್ಪ್ ಮಾಡಿ. ಫಾರ್ ಮೀಟ್ರು ಇದ್ರೆ ಆಗುತ್ತೆ ಸರ್. ಇಲ್ಲಿ ಫಾರ್ ಮೀಟ್ರ್ ಇಲ್ಲ ಸರ್, ನಾವು ಹಂಗೆ ಇದ್ದೇನೆ ನಾವು ಹೇಳಿದ್ದೀವಿ. ಫಾರ್ ಮೀಟ್ರು ಏನಾಗುತ್ತೋ ನಮ್ಮ ಕೈಲಿ ಮಾಡಿಕೊಡ್ತೀವಿ, ಹೆಲ್ಪ್ ಏನಾಗುತ್ತೋ ಅಷ್ಟು ಮಾಡ್ಕೊಡ್ತೀವಿ. ಎಲ್ಲೆಲ್ಗಳು ನಮ್ಮ ಸಾಹೇಬ್ರ ಕಡೆಯಿಂದೇ ಕೊಡಲಿ. ಜೀವಕುಮಾರ್ ಇಲ್ಲ, ಫಸ್ಟ್ ಇದು ಒಬ್ಬೊಬ್ಬರೇ ಬರಲಿ, ಅವ್ರಿಗೆ ಕೊಟ್ಟು ಫಸ್ಟ್ ನೀವು ಕೊಡಿ ಸರ್. ಬನ್ನಿ ಸರ್. ರಾಜ್ ಕಿರಣ್ ಬಾಪ ಇಲ್ಲಿ ಬಾಬ. ಸರ್ ನೀವೊಂದು ಕೊಡಿ. ಸಾಜಾದ್, ಸಂತೋಷ್ ಕುಮಾರ್ ಸರ್, ಎಲ್ಲರೂ ಕೈ ಕೊಟ್ಬಿಟ್ಟು ಒಂದು ಫೋಟೋ ತೆಗೆಸ್ಬಿಡೋಣ. ಸಂತೋಷ್ ಕುಮಾರ್ ಬಾಪ. ಕೃಷ್ಣಮೂರ್ತಿ, ಪ್ರಭಾಕರನ್, ಶಿವ ಎಂ, ಇಂಗಿ ವಚ್ಚು ನಿಲ್ಲುಂಗ, ಶಿವಕುಮಾರ್ ಎಂ, ವಿಕ್ಟರ್, ನೀನು ಆಟೋ ಓಡಿಸ್ತೀನಪ್ಪ. ನಿಜಾಮ್ ಪಾಷಾ, ಸ್ಟೂಡೆಂಟ್ ತರ ಇದೆಯಾ, ಫುಲ್ ಸ್ಟೈಲ್ ಆಗಿ. ಯೂನಿಫಾರ್ಮ್ ಇಲ್ಲ. ನಿತೀಶ್ ರಾಜ್, ಸೆಂದಿಲ್ ಆರ್, ಕಾರ್ತಿಕ್ ಎಸ್, ಇಮಾನ್ಯಲ್ ಜೆ, ದಿನೇಶ್ ಕುಮಾರ್, ರಾಜೇಶ್ ಬಿ, ಅಜಯ್ ಬಿ, ಹಾರಿಕಾ ದಾಸ್, ಸುದರ್ಶನ್ ಎ, ಜ್ಯೋತಿ ಬಾಸು, ಸಂಜಯ್ ಎಸ್, ರಾಜ್ ನಂದು ಇಲ್ಲ ಅವಳದ. ಅದೆಲ್ಲ ಕೈಲಿ ಹಚ್ಚಿನ ಫೋಟೋ ಬಿಡ್ಸಿಲ್ಲ. ನಮ್ಮ ರಾಜ್ಕುಮಾರ್ ಅವರು ಡಾಕ್ಟರ್ ಅಂಬೇಡ್ಕರ್ ಡ್ರೈವಿಂಗ್ ಸ್ಕೂಲ್, ಆಟೋ ಡ್ರೈವಿಂಗ್ ಇದರಿಂದ ಅಸೋಸಿಯೇಷನ್ ಇಂದ ಎಲ್ಲರಿಗೂ ಆಟೋ ರಿಕ್ಷಾ ಲೈಸೆನ್ಸು ಮಾಡಿಕೊಡ್ಬೇಕು ಅಂತ ಕೇಳಿದ್ರು. ಅದೇ ಥರ ನಾವು ಒಪ್ಕೊಂಡು ಆಲ್ರೆಡಿ ಮಾಡಿಬಿಟ್ಟಿದ್ದೀವಿ. ಇವತ್ತು ಡಿಸ್ಟ್ರಿಬ್ಯೂಷನ್ನು ಮಾಡ್ತೀವಿ. ಯಾವುದೇ ಕೆಲಸ ಆಗಲಿ, ಆಟೋ ರಿಕ್ಷಾದು ಡ್ರೈವರ್ ಆಗಲಿ, ಯಾವುದೇ ಕೆಲಸ ಆಗಲಿ ಆತ್ಮ ಸನ್ಮಾನದಿಂದ ಮಾಡಿದ್ರೆ ಅದರಲ್ಲೇ ನಮ್ಗೆ ಒಳಿತಾಗುತ್ತೆ, ಅದರಲ್ಲೇ ನಾವು ಏಳಿಗೆ ಇದಾಗ್ಬೋದು. ಯಾಕಂದರೆ ನಿಮ್ಮ ಡ್ರೈವರ್ಸ್ ಮೇಲೇ ಆಟೋ ರಾಜ ಅಂತ ಶಂಕರ್ ನಾಗ್ದು ಪಿಕ್ಚರ್ ಇದೆ. ಅದರಲ್ಲಿ ಏನು ಕೀಳರಿಮೆ ಏನಿಲ್ಲ, ಒಳ್ಳೆ ಹೆಸರು. ಯಾವುದೇ ಕೆಲಸ ಮಾಡಲಿ ಅದನ್ನು ನಾವು ನಿಯತ್ತಾಗಿ ಮಾಡಿದ್ರೆ ಅದರಲ್ಲೇ ಏಳಿಗೆ ಹೊಂದಿತೀವಿ. ಎಷ್ಟೋ ಪಿಕ್ಚರ್ ಬಂದಿದ್ದೇವೆ ಆಟೋ ರಿಕ್ಷಾ ಇದ್ರ ಮೇಲೇ. ಹಾಗಾಗಿ ಈಗ ನಮ್ಮ DC ಆಫೀಸ್ನಲ್ಲಿ ಕಾರ್ಮಿಕರ ಇದಿದೆ ಡಿಪಾರ್ಟ್ಮೆಂಟ್, ಅಲ್ಲಿ ನಿಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಆಟೋ ರಿಕ್ಷಾದ ಡ್ರೈವರ್ಸ್ಗೆ ಏನೇನು
ಸೌಲಭ್ಯ ಇದಾವೆ, ಏನೇನು ಆಕ್ಸಿಡೆಂಟ್ ಬೆನಿಫಿಟ್ಸ್ ಇದಾವೆ, ಏನೇನು ಇದಾವೆ ಎಲ್ಲವನ್ನೂ ನಾವು ರಾಜ್ಕುಮಾರ್ ಹತ್ರ ತಿಳಿಸ್ಕೊಡ್ತೀವಿ. ಇವಾಗ ಒಂದು ಸುರಕ್ಷಾ ಇದು ಲಾಸ್ಟ್ ಟೈಮ್ ನಾವು ಮಾಡಿದ್ವಲ್ಲ ಆಟೋ ಡ್ರೈವರ್ಸ್ಗೆ, ಏನಂದ್ರೆ ಆಟೋ ಡ್ರೈವರ್ಸ್ ಯಾರ್ಯಾರು ಓಡಿಸ್ತಿರೋ ಅವ್ರ ಮಕ್ಕಳಿಗೆ SLC ತನಕ ಎಜುಕೇಶನ್ ಫ್ರೀ ಅಂತ ಏನೋ ಮಾಡಿದ್ದಾರೆ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ಇಂದ ಒಬ್ಬೊಬ್ಬ ಡ್ರೈವರ್ಗೆ 2,000 ರೂಪಾಯಿನೋ ಇದು ಮಾಡ್ತಾರೆ. ಅವೆಲ್ಲ ನಿಮಗೆ ಕಾರ್ಮಿಕರ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಎಲ್ಲ ಸವಲತ್ತು, ನಿಮ್ಗೆ ಏನೇನು ಸವಲತ್ತು ಇದಾವೆ, ಇದೊಂದೇ ಅಲ್ಲ ಬೇರೆವೂ ಇದಾವೆ ಭಾಳಷ್ಟು. ಅದ್ರ ಬಗ್ಗೆನೂ ಮಾಹಿತಿ ನಾನು ರಾಜ್ಕುಮಾರ್ ಅವ್ರ ಹತ್ರ ಕೊಡ್ತೀನಿ. ಅದ್ರ ಬಗ್ಗೆ ತಿಳ್ಕೊಂಡು ನೀವು ಕರೆಕ್ಟಾಗಿ ಡಾಕ್ಯುಮೆಂಟ್ಸ್ ಇಟ್ಕೊಳ್ಳಿ. ಫಸ್ಟ್ ಆಟೋದು ವೆಹಿಕಲ್ ಯಾವುದೇ ಓಡಿಸಿದ್ರು ಡಾಕ್ಯುಮೆಂಟ್ಸ್ ಅಪ್ಡೇಟ್ ಇದ್ರೆ ಏನೇ ಆಕ್ಸಿಡೆಂಟ್ಸ್ ಆದರೆ ಏನೇ ಪ್ರಾಬ್ಲಮ್ ಆದ್ರೂ ಬೆನಿಫಿಟ್ ಸಿಗ್ತದೆ. ಇಲ್ಲ ಅಂದರೆ ಏನು ಬೆನಿಫಿಟ್ ಸಿಗಲ್ಲ. ನೀವು ಆಟೋ ಮಾರಿಬಿಟ್ಟು ದುಡ್ಡು ಕೊಡಬೇಕಾಗುತ್ತೆ ಪಾರ್ಟಿಗೆ. ಆ ಪರಿಸ್ಥಿತಿ ಬರೋದು ಬೇಡ. ಆ ಥರ ನೀವು ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸು, RC ಬುಕ್ಕು, FC, DL ಎಲ್ಲ ಪಕ್ಕ ಇಟ್ಕೊಂಡ್ರೆ ಯಾವತ್ತೂ ಏನು ತೊಂದರೆ ಆಗಲ್ಲ. ಹಂಗಾಗಿ ನಾವು ಡಿಪಾರ್ಟ್ಮೆಂಟಿಂದ ಏನೇನಿದೆಯೋ, ಲೇಬರ್ ಡಿಪಾರ್ಟ್ಮೆಂಟಿಂದ ಏನೇನಿದೆಯೋ ಅವೆಲ್ಲ ಸೌಲಭ್ಯವನ್ನು ಒದಗಿಸ್ಕೊಡ್ತೀವಿ. ಇದೇ ಥರ ನಮ್ಮ ಮಾನ್ಯ MP ಅವರಿದ್ದರು, ಹಳಬ್ರು ಮುನ್ಸ್ವಾಮಿ ಅವರು ಇದ್ದಾಗ ಕ್ಯಾಸಂಬಳ್ಳಿ ವಿಲೇಜ್ನ ನಮ್ಮ ಇಡೀ ಇಂಡಿಯಾದಲ್ಲೇ ಆದರ್ಶ ಗ್ರಾಮ ಅಂತ ಅದನ್ನು ಇದು ಮಾಡಿದರು. ಅವರು ಚಾಯ್ಸ್ ಮಾಡಿ ಅದನ್ನು ಆಯ್ಕೆ ಮಾಡ್ಕೊಂಡಿದ್ರು. ಅದರಲ್ಲಿ ನಾವು ನಮ್ಮ ಡಿಪಾರ್ಟ್ಮೆಂಟಿಂದ ನೀವೇನಾದರೂ ಒಂದು ಸವಲತ್ತು ಮಾಡಿಕೊಡಿ ಅಂದರು. 556 LL ಮಾಡಿಕೊಟ್ಟಿದ್ವಿ ನಾವು ಕ್ಯಾಸಂಬಳ್ಳಿ ಜನಕ್ಕೆ. ಅಲ್ಲಿ ಎಲ್ಲರಿಗೂ ಮನೆಗೂ ಮಾಡಿಕೊಟ್ಟಿದ್ವಿ. ಅದೇ ಥರ ಇವಾಗ ರಾಜ್ಕುಮಾರ್ ಹೇಳಿದ್ದಾರೆ, ಅದೇ ಥರ ನಾವು ಇಲ್ಲೂ ಮಾಡ್ತೀವಿ. ನಿಮ್ದು ಒಂದು ಆಂಡರ್ಸನ್ ಪೇಟ್ ಅಷ್ಟೇ ಅಲ್ಲ, ಇಡೀ KGF ನಗರದಲ್ಲಿ ಎಲ್ಲ ಟೌನಲ್ಲೂ ಎಲ್ಲರಿಗೂ ಮಾಡಿಕೊಡ್ತೀವಿ ನಾವು ಇರೋ ತನಕ. ಅದಕ್ಕೆ ನೀವು ನಿಮ್ಮ ಕೋಆಪ್ರೇಷನು ಇಂಪಾರ್ಟೆಂಟ್. ಅದಕ್ಕೆ ತಕ್ಕನಾಗಿ ನೀವು ಅಷ್ಟೇ. ಈಗ ಪಬ್ಲಿಕ್ ಯಾರಾದರೂ ಕರೀತಾರೆ ಆಟೋದಲ್ಲಿ, ನೀವು ಹೋಗೋ ರೂಟೇ ಕರಿಬಾರ್ದು ಅವ್ರಿಗೆ, ಅರ್ಥ ಆಯ್ತಾ? ಈಗ ಅವರೆಲ್ಲೋ RTO ಆಫೀಸ್ಗೆ ಹೋಗ್ಬೇಕು ಅಂತೀರ, ನೀವು ಈ ಕಡೆ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತೀರ, ನಾನು ಬರಲ್ಲ ಅಂತೀರ, ಇವೆಲ್ಲ ಅನ್ಬಾರ್ದು. ಆಮೇಲೆ 1 to 2 ಕೇಳೋದು, ಗೊತ್ತಾಯ್ತಾ? ಇವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ನೀವು ಜನಕ್ಕೆ ಸರ್ವಿಸ್ ಕೊಡಿ. ಆಮೇಲೆ ಯಾರಾದರೂ ಪ್ಯಾಸೆಂಜರು ಅರ್ಜೆಂಟಿಗೆ ಹೋಗ್ತಾ ಫೋನು ಏನಾದರೂ ಬಿಟ್ಟು ಹೋಗ್ತಾರೆ, ಅದನ್ನು ಅವ್ರಿಗೆ ತಲುಪಿಸೋದು, ಇಲ್ಲ ಪೊಲೀಸ್ ಸ್ಟೇಷನ್ಗೆ ತಲುಪಿಸೋದು, ಈ ಥರ ಜನಸ್ನೇಹಿ ಕೆಲಸಗಳನ್ನ ಮಾಡಬೇಕು. ಅದು ಮಾಡಿದ್ರೆ ನಿಮಗೂ ಹೆಸರು ಬರುತ್ತೆ. ಲೈಸೆನ್ಸ್ ಮಾಡಿಸ್ಕೊಟ್ಟು ನಮ್ಮ ರಾಜ್ಕುಮಾರ್ಗೂ ಹೆಸರು ಬರುತ್ತೆ, ನಮಗೂ ಹೆಸರು ಬರುತ್ತೆ, ಎಲ್ಲರಿಗೂ ಹೆಸರು ಬರುತ್ತೆ. ಆ ಥರ ನಡ್ಕೊಂಡು ಹೋಗಿ ಅಂತ ಎಲ್ಲರ ಹತ್ರ ಕೋರ್ಕೊಂಡು ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ನಮ್ಮ ಡ್ರೈವರ್ಗೂ ನಮಸ್ಕಾರ. ನಮ್ಮ ಸಾಹೇಬರು, RTO ಸಾಹೇಬ್ರಿಗೆ ಮತ್ತು ಇನ್ಸ್ಪೆಕ್ಟರ್ ಸಾಹೇಬರು ಇಬ್ಬರಿಗೆ ನನ್ನ ಆಟೋ ರಿಕ್ಷಾ ಅಸೋಸಿಯೇಷನ್ ಕಡೆಯಿಂದ ನಮಸ್ಕಾರ ಹೇಳ್ಕೊಂಡು, ಇವತ್ತು ಏನಂದರೆ ಮೊನ್ನೆ ನಾವೆಲ್ಲ ಇಲ್ಲಿ ಗ್ಯಾದರ್ ಆಗಿ DL ಫ್ರೀ ಮಾಡಿಕೊಡ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ? ಅದರಿಂದ LL ಫಸ್ಟ್ ಸ್ಟೆಪ್ಪು ಈಗ LL ಮಾಡಬೇಕು. ಆ LL ಮಾಡಿಸಿದ್ದೀವಿ. ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ನಮ್ಮ ಸಾಹೇಬ್ರನ್ನ ಕರೆಸಿದ್ದೀನಿ. ಆಮೇಲೆ ಅವ್ರದ್ದು ಇವತ್ತು ಹುಟ್ಟಿದ ಬರ್ತ್ಡೇ ಬೇರೆ ಅವ್ರದ್ದು. ಅದಕ್ಕೆ ನಮ್ಮ ಕಡೆಯಿಂದ ಎಲ್ಲ ಶುಭಾಶಯಗಳು ಹೇಳ್ಕೊಂಡು ಇನ್ಸ್ಪೆಕ್ಟರ್ ಸಾಹೇಬರು ಮಾತಾಡ್ಬೇಕಂತ ಕೇಳಿ. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.